ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಡೊನಾಲ್ಡ್ ಟ್ರಂಪ್ ವಿರುದ್ಧ ಅಮೆರಿಕ ಸೇನೆ ಬಂಡಾಯ ಎದ್ದಿದೆಯಾ ಅಂತಹದ್ದೊಂದು ಸೂಚನೆಗಳು ಸಿಗ್ತಾ ಇದೆ. ಯಾಕಂದ್ರೆ ಸಾಲು ಸಾಲು ರಾಜೀನಾಮೆಗಳು ಘೋಷಣೆ ಆಗ್ತಿದ್ದಾವೆ. ಆ ರಾಜೀನಾಮೆಗಳನ್ನು ಕೊಡುವಂತೆ ಟ್ರಂಪ್ ಸರ್ಕಾರದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಆಗಿರುವಂತಹ ವ್ಯಕ್ತಿ ಅವರಿಗೆ ಸೂಚನೆಗಳನ್ನು ಕೊಡ್ತಿದ್ದಾರೆ. ಅಂತಿಂಥ ವ್ಯಕ್ತಿಗಳೆಲ್ಲ ಆರ್ಮಿಯಿಂದ ಇದು ಮಾಡಿರುವಂಥದ್ದು, ರಾಜೀನಾಮೆ ಕೊಡೋಕೆ ಮುಂದಾಗಿರೋದು ಮತ್ತು ವಜಾ ಆಗಿ ರಾಜೀನಾಮೆ ಕೊಡ್ತಿರೋದು. ನೀವೇ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಹೇಳಿರುವಂತಹದ್ದು. ಆರ್ಮಿ ಚೀಫ್, ಎಲ್ಲ ಆರ್ಮಿಗಳ ಚೀಫ್, ನೇವಿ, ಒಂದು ಲ್ಯಾಂಡ್ ಆರ್ಮಿ ಮತ್ತು ಏರ್ ಫೋರ್ಸ್, ಇಷ್ಟೂ ಆರ್ಮಿಗಳಿಗೆ ಚೀಫ್ ಆಗಿದ್ದ ವ್ಯಕ್ತಿಯು ಸಹ ಈಗ ಕೆಲಸ ಬಿಟ್ಟು ಹೋಗ್ತಾ ಇದ್ದಾರೆ. ಅವರು ಕೆಲಸ ಬಿಟ್ಟು ಹೋಗಲೇಬೇಕು ಅಂತ ಆದೇಶ ಬಂದಿದೆಯಂತೆ. ಸೊ ಯಾಕೆ ಕೊಟ್ಟಿರ್ತಾರೆ? ಟ್ರಂಪ್ ಆದೇಶಗಳನ್ನು ಒಪ್ಪೋದಕ್ಕೆ ಅವರು ಸಿದ್ಧ ಇರಲ್ಲ, ಆ ಕಾರಣಕ್ಕೆ ಕೊಟ್ಟಿರಬಹುದು ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಅದಕ್ಕೂ ಮೊದಲು ಈ ಹಿಂದೆ ಆಂಟಿ ಟೆರರಿಸಂ ಸೆಂಟರ್ನ ಮುಖ್ಯಸ್ಥರು ಸಹ ರಾಜೀನಾಮೆ ಕೊಟ್ಟಿದ್ರು. ಇರಾನ್ ಯುದ್ಧದ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಅವಾಗ ಅವರು ಏನು ಹೇಳಿದ್ರು ಅದನ್ನು ಸಹ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಪ್ಲಸ್ ಈಗ ಮುಖ್ಯವಾಗಿ ಆರ್ಮಿ ಚೀಫ್ ಮತ್ತು ಇನ್ನೂ ಇಬ್ಬರು ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತಹ ಆರ್ಮಿ ಜನರಲ್ಗಳು ರಾಜೀನಾಮೆ ಕೊಡ್ತಿದಾರಲ್ಲ, ಅದರ ಹಿನ್ನೆಲೆಯನ್ನು ನೋಡೋಣ. ಆ ಮೂಲಕ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಏನು ಮಾಡಕ್ ಹೊರಟಿದ್ದಾರೆ ಮತ್ತು ಅದಕ್ಕೆ ಸೇನೆಯಲ್ಲಿ ಒಪ್ಪಿಗೆ ಇಲ್ಲ, ಸೇನೆ ಬಂಡಾಯ ಏಳುವ ಸಾಧ್ಯತೆ ಇದೆ ಅನ್ನೋದಕ್ಕೆ ಸೂಚನೆಗಳು ಎಲ್ಲೆಲ್ಲೂ ಸಿಗ್ತವೆ. ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, ಇರಾನ್ ಯುದ್ಧ 35ನೇ ದಿನಕ್ಕೆ ಕಾಲಿಟ್ಟಿದೆ. 35ನೇ ದಿನ ಮುಗೀತು ಇವತ್ತಿಗೆ. ನಾಳೆಗೆ 36ನೇ ದಿನನೇ ಶುರು ಆಗ್ಬಿಡುತ್ತೆ. ಆ ಮಟ್ಟಕ್ಕೆ ಯುದ್ಧ ನಡೀತಾನೆ ಇದೆ. ಎಲ್ಲರೂ ಅನ್ಕೊಂಡಿದ್ದು ಅಥವಾ ಅಮೆರಿಕ ಅನ್ಕೊಂಡಿದ್ದು 2-3 ದಿನಗಳಲ್ಲಿ ಮುಗಿದೋಗುತ್ತೆ ಅಂತ. ಟ್ರಂಪ್ ಅವತ್ತಿಂದ ಹೇಳ್ಕೊಂಡು ಬರ್ತಿರೋದು ಯುದ್ಧ ನಾವು ಗೆದ್ದಾಯ್ತು. ಯಾವತ್ತೂ ಗೆದ್ದು ಬಿಟ್ವಿ, ಮೊದಲನೇ ದಿನಾನೇ ಗೆದ್ದು ಬಿಟ್ವಿ, ಮೊದಲನೇ ಗಂಟೆಯಲ್ಲಿ ಗೆದ್ದು ಬಿಟ್ವಿ ಅಂತ. ಹಾಗಾದ್ರೆ ಈ 35 ದಿನ ಏನು ಕಸ ಗುಡಿಸ್ತಿದ್ದೀರಾ ಅಲ್ಲಿ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ. ಆದ್ರೆ ಈಗಲೂ ಟ್ರಂಪ್ ಹೇಳೋದು ಇನ್ನೂ ದಾಳಿ ನಡೆಸ್ತೀವಿ, ಇನ್ನೂ ತೀವ್ರ ದಾಳಿ ನಡೆಸ್ತೀವಿ, ನರಕ ತೋರಿಸ್ತೀವಿ. ಯುದ್ಧ ಗೆದ್ದಾಗಿದೆ, ಯುದ್ಧ ಮುಗಿದಾಗಿದೆ ಅಂತ ಹೇಳಿದ ಮೇಲೆ ನರಕ ತೋರಿಸೋದೇನು, ತೀವ್ರ ದಾಳಿ ಏನು, ಈ ಬೆದರಿಕೆ ಏನು, ಇದಕ್ಕೂ ಸಹ ಉತ್ತರ ಇಲ್ಲ. ಇದರ ನಡುವೆ ನಿನ್ನೆ ಬಂದಂತಹ ದೊಡ್ಡ ಸುದ್ದಿ ಏನಂದ್ರೆ ಆರ್ಮಿ ಚೀಫ್ ಆಫ್ ಆರ್ಮಿ ಸ್ಟಾಫ್, ಮೂರೂ ಸೇನೆಗಳ ಮುಖ್ಯಸ್ಥ ಆಗಿದ್ದಂತಹ ರ್ಯಾಂಡಿ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಅವರು ಕೊಟ್ಟಿಲ್ಲ. ಡಿಫೆನ್ಸ್ ಮಿನಿಸ್ಟರ್ ಪೀಟ್ ಹೆಕ್ಸೆತ್ ನೀವು ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಬಲವಂತ ಮಾಡಿ ರಾಜೀನಾಮೆ ಕೊಡಿಸ್ತಿದ್ದಾರೆ ಅನ್ನುವಂಥದ್ದು ಸುದ್ದಿ. ಸೊ ಒಂದು ದೊಡ್ಡ ತಲೆ, ಸೇನೆಯಲ್ಲಿ ದೊಡ್ಡ ತಲೆಯನ್ನ ಪಕ್ಕಕ್ಕೆ ಸರಿಸೋದಕ್ಕೆ ಅಮೆರಿಕ ಸರ್ಕಾರ, ಟ್ರಂಪ್ ಆಡಳಿತ ಮುಂದಾಗಿದೆ ಅಂದ್ರೆ ಏನರ್ಥ? ಟ್ರಂಪ್ ಆದೇಶಗಳನ್ನ ಆ ವ್ಯಕ್ತಿ, ಆ ಜನರಲ್ ಪಾಲಿಸ್ತಾ ಇಲ್ಲ ಅನ್ನುವಂಥದ್ದೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಇವರನ್ನಿಟ್ಕೊಂಡು ನಾನು ಅನ್ಕೊಂಡ ರೀತಿಯಲ್ಲಿ ಯುದ್ಧ ಮಾಡಕ್ ಸಾಧ್ಯ ಇಲ್ಲ ಅಂತ ಟ್ರಂಪ್ ಆಡಳಿತಕ್ಕೆ, ಟ್ರಂಪ್ಗೆ ಅನ್ಸಿರಬೇಕು. ಸೊ ಎರಡೂ ರೀತಿಯಲ್ಲಿ ಅನ್ಸಿರ್ಬೇಕು. ಎರಡು ರೀತಿಯಲ್ಲಿ ಹೇಗೆ ನೋಡಿದ್ರು ಸಹ ಟ್ರಂಪ್ಗೆ ಸೇನೆ ಸಹಕರಿಸ್ತಾ ಇಲ್ಲ ಅಂತಲೇ ಬರುತ್ತೆ. ಅದರ ಜೊತೆಗೆ ಇನ್ನೂ 2 ಹೆಸರುಗಳು, ಜನರಲ್ ಡೇವಿಡ್ ಹ್ಯಾಡ್ನೆ ಅನ್ನುವಂತಹ ವ್ಯಕ್ತಿ, ಅವರು ಸಹ ರಾಜೀನಾಮೆಯನ್ನ ಕೊಡ್ತಿದ್ದಾರೆ. ಮತ್ತಿನ್ನೊಬ್ರು ಮೇಜರ್ ಜನರಲ್ ವಿಲಿಯಂ ಗ್ರೀನ್, ಅವರು ಸಹ ರಾಜೀನಾಮೆಯನ್ನು ಕೊಡ್ತಿದ್ದಾರೆ. ಈ 3 ಜನ ಸೇನೆಯಲ್ಲಿ ಬಹಳ ಮುಖ್ಯವಾದಂತಹ ಪೊಸಿಷನ್ಗಳಲ್ಲಿರುವಂತಹವರು. 3 ಜನ ಒಟ್ಟೊಟ್ಟಿಗೆ ರಾಜೀನಾಮೆ ಕೊಡ್ತಿದ್ದಾರೆ ಅಥವಾ ಅವರನ್ನು ರಾಜೀನಾಮೆ ಕೊಡುವಂತೆ ಅವರಿಗೆ ಆದೇಶ ಕೊಡಲಾಗಿದೆ. ಅದು ಸಹ ಪೀಟ್ ಹೆಕ್ಸೆತ್ ಮೂಲಕ. ಡಿಫೆನ್ಸ್ ಮಿನಿಸ್ಟರ್ ಆಫ್ US, ಅಮೆರಿಕದ ರಕ್ಷಣಾ ಸಚಿವ ಪೀಟ್ ಹೆಕ್ಸೆತ್ ಇವರನ್ನ ರಾಜೀನಾಮೆ ಕೊಟ್ಟು ಹೋಗ್ತಾ ಇರಿ ನೀವು ಅಂತ ಹೇಳಿರೋದು. ಹಾಗಾದ್ರೆ ಅಲ್ಲಿಗೆ ಸ್ಪಷ್ಟವಾಗಿ ಈ 3 ಜನ ಮುಖ್ಯವಾದ ಪೊಸಿಷನ್ ನಲ್ಲಿರುವಂತಹ 3 ಜನ ಜನರಲ್ಗಳು ಅಮೆರಿಕದ ಸರ್ಕಾರದ ನಡೆಯಿಂದ ಸಮಾಧಾನಗೊಂಡಿಲ್ಲ ಅಥವಾ ಅವರಿಗೆ ಆ ನಡೆ ಒಪ್ಪಿತ ಆಗಿಲ್ಲ. ಇರಾನ್ ವಿರುದ್ಧದ ಯುದ್ಧ ಒಪ್ಪಿತ ಆಗಿಲ್ಲ ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಂದ್ರೆ ಅರ್ಥ, ನೀವು ಹೇಳ್ದಂಗೆ ಕೆಲಸ ಮಾಡಕ್ ಆಗೋದಿಲ್ಲ. ಆ ಮಟ್ಟಕ್ಕೆ ಅವರು ತೀರ್ಮಾನಕ್ಕೆ ಬಂದಿರಬೇಕು. ಆ ಕಾರಣಕ್ಕೆ ಅವರನ್ನ ಪಕ್ಕಕ್ಕೆ ಸರಿಸಿ ತಮಗೆ ಬೇಕಾದ ವ್ಯಕ್ತಿಗಳನ್ನ ಅಲ್ಲಿ ಕೂರಿಸುವಂತಹ ಪ್ರಯತ್ನವನ್ನ ಟ್ರಂಪ್ ಆಡಳಿತ ಮಾಡ್ತಾ ಇರಬೇಕು. ಇದೇನು ಹೊಸದಲ್ಲ. 2 ವಾರಗಳ ಹಿಂದೆನೆ ಜೋ ಕೆಂಟ್ ಆಂಟಿ ಟೆರರಿಸಂ ಸೆಂಟರ್ನ ಹೆಡ್ ಆಗಿದ್ದಂಥವ್ರು, ಮುಖ್ಯಸ್ಥರಾಗಿದ್ದಂಥವ್ರು, ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಏನು ಹೇಳಿದ್ರು? ನನ್ನ ಆತ್ಮಸಾಕ್ಷಿ, ನನ್ನ ಮನಸ್ಸಾಕ್ಷಿ ಒಪ್ತಾ ಇಲ್ಲ,
ಇರಾನಿಂದ ನಮಗೆ ಯಾವುದೇ ಅಪಾಯ ಇರಲಿಲ್ಲ, ಆದರೂ ಸಹ ನಾವು ಇರಾನ್ ಮೇಲೆ ದಾಳಿ ಮಾಡಿದ್ದೀವಿ, ಇದನ್ನ ನನ್ನ ಆತ್ಮ ಸಾಕ್ಷಿ ಒಪ್ತಾ ಇಲ್ಲ ಅಂತ ಹೇಳಿ ಅವರು ರಾಜೀನಾಮೆಯನ್ನ ಕೊಟ್ಟು ಅವರ ಹುದ್ದೆಯನ್ನು ತ್ಯಜಿಸಿ ಹೋಗಿದ್ದಾರೆ. ಯಾರು? ಜೋ ಕೆಂಟ್ ಅನ್ನುವಂಥವ್ರು, ಆಂಟಿ ಟೆರರಿಸಂನ ಮುಖ್ಯಸ್ಥರು, ಆಂಟಿ ಟೆರರಿಸಂ ಸೆಂಟರ್ನ ಮುಖ್ಯಸ್ಥರವರು. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಅಲ್ಲಿ ಸೇನೆಯಲ್ಲಿ ಎಲ್ಲ ರೀತಿಯಿಂದಲೂ ಸಹ ಅಮೆರಿಕದ ಅಧ್ಯಕ್ಷರು ಮಾಡ್ತಿರುವಂತಹ ಯುದ್ಧಕ್ಕೆ, ಅಮೆರಿಕ ಅಧ್ಯಕ್ಷರ ನಿರ್ಧಾರಗಳಿಗೆ ಒಮ್ಮತದಿಂದ ಎಲ್ಲರೂ ಒಪ್ಕೊಳ್ತಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಒಪ್ಕೊಳ್ತಾ ಇಲ್ಲ, ಸ್ವಲ್ಪ ಜನ ಆದರೂ ಅದಕ್ಕೆ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಅದರಲ್ಲೂ ಚೀಫ್ ಆಫ್ ಆರ್ಮಿ ಸ್ಟಾಫ್, ಮೂರೂ ಸೇನೆಗಳ ಮುಖ್ಯಸ್ಥನೇ ಒಪ್ತಾ ಇಲ್ಲ, ಅಥವಾ ಆತನನ್ನ ಕೆಲಸದಿಂದ ವಜಾ ಮಾಡ್ತಿದ್ದಾರೆ, ಅಥವಾ ರಾಜೀನಾಮೆ ಕೊಟ್ಟು ತೊಲಗು ಅಂತ ಹೇಳ್ತಿದ್ದಾರೆ ಅಂತ ಅರ್ಥ. ಅಂದ್ರೆ ಬಂಡಾಯದ ಸೂಚನೆಗಳು ಸ್ಪಷ್ಟವಾಗಿ ನಿಮಗೆ ಕಾಣಲೇಬೇಕಾಗತ್ತೆ. ಯಾಕೆಂದ್ರೆ ಅದಕ್ಕಿಂತ ದೊಡ್ಡ ಬಂಡಾಯ ಇರ್ಲಿಕ್ಕಿರ್ಲಾರ್ದು. ಯುದ್ಧದ ನಡುವೆ ಸೇನಾ ಮುಖ್ಯಸ್ಥರನ್ನ ಬದಲಾಯಿಸ್ತಾರೆ ಅನ್ನೋದಾದರೆ, ಒಂದು ಆ ಸೇನಾ ಮುಖ್ಯಸ್ಥ ಬಹಳ ಅಸಮರ್ಥ ಆಗಿರ್ಬೇಕು, ಬಹಳ ದೊಡ್ಡ ಅಸಮರ್ಥ ಆಗಿರ್ಬೇಕು, ಅಥವಾ ಸೇನೆ ಅಧ್ಯಕ್ಷನೇ ಇವ್ರ ಮಾತು ನಾನು ಕೇಳೋದಿಲ್ಲ, ನಾನು ಇವರು ಹೇಳದಂಗೆ ನಡ್ಕೊಳ್ಳೋದಿಲ್ಲ ಅನ್ನುವ ತೀರ್ಮಾನಕ್ಕೆ ಬಂದಿರಬೇಕು. ಸೊ ಆ ನಿಟ್ಟಿನಲ್ಲಿ ಈಗ ಎಲ್ಲ ಚರ್ಚೆಗಳು ನಡೀತಾ ಇದೆ. ಬಟ್ ಪೀಟ್ ಹೆಗ್ಸೆತ್ ಮಾತ್ರ ಇಲ್ಲಿ ಅವರಿಗೆ, ಅಲ್ಲಿನ ರಕ್ಷಣಾ ಸಚಿವ, ಯಾವ ಕಾರಣವನ್ನು ಕೊಟ್ಟಿಲ್ಲ. ಯಾಕೆ ಚೀಫ್ ಆಫ್ ಆರ್ಮಿ ಸ್ಟಾಫ್ಸ್ನ ನಾವು ಬದಲಾಯಿಸ್ತಾ ಇದ್ದೀವಿ, ಅವರಿಗೆ ಕಡ್ಡಾಯ ನಿವೃತ್ತಿಯನ್ನ ಹೇಳಿದ್ದೀವಿ, ರಾಜೀನಾಮೆ ಕೊಡೋಕೆ ಹೇಳಿದ್ದೀವಿ ಅನ್ನೋದ್ರ ಬಗ್ಗೆ ಒಂದೇ ಒಂದು ಮಾತು ಇಲ್ಲ. ಇದರ ನಡುವೆ ಮಾಜಿ ಜನರಲ್ಗಳು, ಸೀನಿಯರ್ಸ್, ಈ ಹಿಂದೆ ಆರ್ಮಿಯಲ್ಲಿದ್ದವರು, ಅವರೆಲ್ಲರೂ ಸಹ ಡೊನಾಲ್ಡ್ ಟ್ರಂಪ್ ನಡವಳಿಕೆಯನ್ನ, ಡೊನಾಲ್ಡ್ ಟ್ರಂಪ್ನ ಈ ಯುದ್ಧವನ್ನ ಟೀಕೆ ಮಾಡ್ತಿದ್ದಾರೆ. ಸಾಕಷ್ಟು ಜನ ಓಪನ್ ಆಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ, ಮೀಡಿಯಾಗಳಿಗೆ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಈ ಯುದ್ಧ ನಮ್ಮದಲ್ಲ, ಈ ಯುದ್ಧಕ್ಕೂ ನಮಗೆ ಸಂಬಂಧನೇ ಇಲ್ಲ, ಅಮೆರಿಕದ ಸೈನ್ಯನ ಬಲಿ ಕೊಡ್ತಾ ಇದ್ದೀರಿ ನೀವು, ಇಸ್ರೇಲ್ಗೋಸ್ಕರ ಯುದ್ಧ ಮಾಡ್ತಾ ಇದ್ದೀರಿ, ಅಮೆರಿಕನ್ನರಿಗಾಗಿ ಯುದ್ಧ ಮಾಡ್ತಿಲ್ಲ ನೀವು, ಅಮೆರಿಕನ್ನರಿಗಾಗಿ ಯುದ್ಧ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ಯಾಕೆಂದ್ರೆ ಅಮೆರಿಕನ್ನರಿಗೆ ಇರಾನ್ನಿಂದ ಯಾವ ಅಪಾಯನೂ ಇರಲಿಲ್ಲ ಅಂತ ಮಾಜಿ ಮೇಜರ್ ಜನರಲ್ಗಳು ಎಲ್ಲರೂ ಸಹ ಈಗ ತಮ್ಮ ಅಭಿಪ್ರಾಯವನ್ನ ಗಟ್ಟಿ ಧ್ವನಿಯಲ್ಲಿ ದಾಖಲಿಸ್ತಾ ಇದ್ದಾರೆ. ಆ ಮೂಲಕ ಡೊನಾಲ್ಡ್ ಟ್ರಂಪ್ನ ಈ ಯುದ್ಧಕ್ಕೆ ನಮ್ಮದು ಸಹಮತ ಇಲ್ಲ ಅಂತ ಆ ಕಡೆ ಹೋಗ್ತಿದೆ. ಇನ್ನು ಅಲ್ಲಿನ ಜನ ಸಹ ಸುಮಾರು 80 ಲಕ್ಷ ಜನ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಲ್ಲಿ ಯುದ್ಧ ಬೇಕಾಗಿರ್ಲಿಲ್ಲ, ಇರಾನ್ ಯುದ್ಧ ನಮಗೂ ಅದಕ್ಕೂ ಸಂಬಂಧ ಇರಲಿಲ್ಲ, ಅದು ಇಸ್ರೇಲ್ಗೆ ಸಂಬಂಧಪಟ್ಟಂತಹದ್ದು, ಅದು ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ, ನಾವು ಯಾಕೆ ಅದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ, ನಮ್ಮ ತೆರಿಗೆ ಹಣ ಯಾಕೆ ವ್ಯಯ ಮಾಡ್ತಿದ್ದೀರಿ ಅಂತ 80 ಲಕ್ಷಕ್ಕಿಂತ ಹೆಚ್ಚು ಜನ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಸರ್ಕಾರದ ಈ ಯುದ್ಧದ ವಿರುದ್ಧವಾಗಿ ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ಮೆರವಣಿಗೆಗಳನ್ನು ಮಾಡಿದ್ದಾರೆ. ಸೊ ಒಂದು ಕಡೆ ಆರ್ಮಿಯಲ್ಲಿ ರಾಜೀನಾಮೆಗಳು, ವಜಾ, ಏನೇನೋ ನಡೀತಿದೆ. ಇನ್ನೊಂದು ಕಡೆ ಮಾಜಿ ಮೇಜರ್ ಜನರಲ್ಗಳು ಈ ಯುದ್ಧವನ್ನು ವಿರೋಧಿಸಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ, ಮತ್ತು ಅಲ್ಲಿನ ಪ್ರಜೆಗಳು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ವಿ ಆರ್ ನಾಟ್ ವಿತ್ ಟ್ರಂಪ್ ಆನ್ ದಿಸ್ ವಾರ್ ಅಂತ. ಈ ಯುದ್ಧಕ್ಕೂ ನಮಗೂ ಸಂಬಂಧನೇ ಇಲ್ಲ, ನಾವು ಟ್ರಂಪ್ ಜೊತೆಲಿ ಇಲ್ಲ. ಸೊ ನವೆಂಬರ್ನಲ್ಲಿ ಅಲ್ಲಿ ಮಧ್ಯಂತರ ಚುನಾವಣೆ ಇದೆ. 4 ವರ್ಷದ ಅವಧಿ ಪ್ರೆಸಿಡೆಂಟ್ಗೆ, ಆದರೆ 2 ವರ್ಷ ಆದಮೇಲೆ ಅಲ್ಲಿ ಮೇಲ್ಮನೆ ಸಂಖ್ಯೆಗಳು ಬದಲಾಗೋದಕ್ಕೆ, ಮೇಲ್ಮನೆ ರೀತಿಯಲ್ಲಿ, ಏನು ಭಾರತದಲ್ಲಿ ರಾಜ್ಯಸಭೆ ಇದೆ ಅದೇ ರೀತಿ ಮೇಲ್ಮನೆ ಅಂತ ರೀತಿಯಲ್ಲಿ ಅಂಕಿಗಳು ಬದಲಾವಣೆ ಆಗೋ ರೀತಿಯಲ್ಲಿ ಅಲ್ಲಿ ಮಧ್ಯಂತರ ಚುನಾವಣೆಗಳಾಗ್ತವೆ. ಆಗ ಟ್ರಂಪ್ಗೆ ಬರುವ ಸಂಖ್ಯೆಗಳ ಮೇಲೆ ಎಲ್ಲರ ಕಣ್ಣು ಇದೆ. ಯಾಕೆಂದ್ರೆ ಅಲ್ಲೇನಾದ್ರೂ ಮೆಜಾರಿಟಿಯನ್ನು ತುಂಬಾ ಕೇವಲವಾಗಿ ಕಳ್ಕೊಂಡ್ಬಿಟ್ರೆ ಡೊನಾಲ್ಡ್ ಟ್ರಂಪ್ನ ಇಂಪೀಚ್ ಮಾಡಿ ಮನೆಗೆ ಕಳಿಸ್ತಾರೆ, ಪ್ರೆಸಿಡೆನ್ಸಿಯಿಂದ ಕಿತ್ತು ಬಿಸಾಕ್ತಾರೆ. ಅದಕ್ಕೆ ಪೂರಕವಾಗಿ ಈ ಎಲ್ಲ ಅಂಶಗಳು ಆಗ ಕೆಲಸ ಮಾಡೋ ಸಾಧ್ಯತೆಗಳಿರ್ತದೆ. ಒಂದು, ಸೇನೆಯಲ್ಲಿ ಈ ರೀತಿಯಾದಂತಹ ಅಸಮಾಧಾನ, ಅವರನ್ನು ಕೆಲಸದಿಂದ ಕಿತ್ತಾಕ್ತಿರೋದು, ಯಾಕೆಂದ್ರೆ ಅವರೆಲ್ಲ ವಾರ್ ವೆಟ್ರನ್ಗಳು, ಅವೆಲ್ಲ ಸೀನಿಯರ್ ಮೋಸ್ಟ್ ಜನರಲ್ಗಳೇನೆ ಅಷ್ಟು ದೊಡ್ಡ ಹುದ್ದೆಗೆ ಹೋಗೋದು. ಅಂಥವ್ರನ್ನ, ಚೀಫ್ ಆಫ್ ಆರ್ಮಿ ಸ್ಟಾಫ್ಸ್ನ ಕಿತ್ತು ಬಿಸಾಕ್ತೀರಿ ನೀವು ಅಂದ್ರೆ ಖಂಡಿತವಾಗ್ಲೂ ಅದು ಎಲೆಕ್ಷನ್ ಅಲ್ಲಿ ಯಾವುದೋ ಒಂದು ರೀತಿ ಪರಿಣಾಮ ಬೀರೇ ಬೀರುತ್ತೆ. ಸೊ ಇಲ್ಲಿಂದ ನವೆಂಬರ್ ವರೆಗೆ ಅಮೆರಿಕದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಬೆಳವಣಿಗೆ ಸಹ ಬಹಳ ಮಹತ್ವವನ್ನು ಪಡ್ಕೊಂಡಿರುತ್ತೆ. ಅದು ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಬದಲಾವಣೆಯನ್ನ ತರುವ ಸಾಧ್ಯತೆಗಳಿದೆ ಅಮೆರಿಕದಲ್ಲಿ, ದೊಡ್ಡ ಮಟ್ಟದ ಬದಲಾವಣೆಗಳನ್ನ ತರುವ ಸಾಧ್ಯತೆ ಇದೆ ಅಮೆರಿಕದಲ್ಲಿ. ಸೊ ವಿ ನೀಡ್ ಟು ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ಇದಿಷ್ಟು ಅಮೆರಿಕದಲ್ಲಿ ಸೇನೆ ಡೊನಾಲ್ಡ್ ಟ್ರಂಪ್ ವಿರುದ್ಧ ಅಥವಾ ಡೊನಾಲ್ಡ್ ಟ್ರಂಪ್ ಆಡಳಿತದ ವಿರುದ್ಧ ಬಂಡಾಯ ಎದ್ದಿದೆಯಾ ಅನ್ನೋದಕ್ಕೆ ಸಿಕ್ಕಿರುವಂತಹ ಸೂಚನೆಗಳು, ಮತ್ತು ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಎಷ್ಟು ಜನ ಆರ್ಮಿ ಜನರಲ್ಗಳು, ಅದರಲ್ಲೂ ಮುಖ್ಯವಾಗಿ
ಚೀಫ್ ಆಫ್ ಆರ್ಮಿ ಸ್ಟಾಫ್ ಬದಲಾವಣೆ ಆಗ್ತಿರೋದು, ಅದರ ಹಿನ್ನೆಲೆ ವಿಶ್ಲೇಷಣೆ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.